ಒರಿಜಿನಲ್ ರಿಪೋರ್ಟ್ಗಳದಾವು ನಿನಗೇನಾಗ್ತೈತಿ ಹೊಟ್ಟೆ ಬಾವು ಅಂತೈತಿ ಏನಂಗ ಹೊಟ್ಯಾಗ ಭಾಳ ಕಳಿ ಬರ್ತಿತ್ತು ರೀ ಮತ್ತು ಹೊಟ್ಟೆ ಬಾವು ಬಂದ ಹೊಟ್ಯಾಗೆಲ್ಲ ನೀರು ತಿಂದಂಗೆ ಆದ್ಮೇಲೆ ಭಾಳ ಕಡೆ ನಾವು ತೋರಿಸ್ಕೊತ ಹೋದ್ವಿ. ಮೊದಲು ನನಗೆ ಮುಂಚೆ 2 ಮಕ್ಕಳು ರೀ. 2 ಮಕ್ಕಳು, ಸಣ್ಣ ಮಗ ಆರಾಮಾಗಿದ್ರಿ, ದೊಡ್ಡ ಮಗಗ ಸ್ವಲ್ಪ ಒಂದು ಲಿವರ್ ಪ್ರಾಬ್ಲಮ್ ಆಗಿ ವಿಲ್ಸನ್ ಡಿಸೀಸ್ ಅಂತ ಹೇಳಿ ಪ್ರಾಬ್ಲಮ್ ಹೇಳಿದ್ರು. ಯಾವ ಡಿಸೀಸ್? ವಿಲ್ಸನ್ ಅಲ್ಲ, ವಿಲ್ಸನ್. ಅದ ಲಿವರ್ ಪ್ರಾಬ್ಲಮ್ ರೀ. ಅದ ಲಿವರ್ ಒಳಗನ ತ್ರಾಸಾಗಿ ಕಾಪರ್ ಅಂಶ ಏನಿರ್ತದ್ರಲ್ಲ, ತಾಮ್ರದ ಅಂಶ ಹೆಚ್ಚಾಗಿ ಅದು ಲಿವರ್ ಕೆಲಸ ಮಾಡೋದನ್ನ ಕಮ್ಮಿ ಮಾಡ್ತಾ ಹೋಗ್ತಿದ್ರಿ, ಜೀರ್ಣಕ್ರಿಯೆ ಅನ್ನೋದನ್ನ ಎಲ್ಲ ನಿಲ್ಸ್ಬಿಡ್ತಿದ್ರಿ. ಅದ ಹಿಂಗಾಗಿ ಹುಡುಗ ನಮ್ದು ಲಾಸ್ಟ್ ಸ್ಟೇಜ್ ಗೊತ್ತಾಗ ನಮ್ಗ ಇದೇನು ಗೊತ್ತಿದ್ದಿಲ್ಲ ಅಂತ ಹುಡುಗನ ಒಂದು ಕೈ ಬಿಟ್ಬಿಟ್ಟಿವ್ರಿ. ಹುಡುಗ ಒಂದು ತೀರ್ಕೋದ್ರಿ. ಅದ ರೋಗದಿಂದನ ಅದ ರೋಗ ಈ ಹುಡುಗ ಸಿಗಿತ್ತು. ಅದ ನಂತರ ಆಮೇಲೆ ಹುಡುಗ ತೀರ್ಕೊಂಡ್ಮೇಲೆ ನನ್ಗೆ ಮತ್ತೆ 2 ಮಕ್ಳು ಹುಟ್ಟಿದ್ರಿ, ಹೆಣ್ಣೊಂದ ಗಂಡು ಒಂದ್ರಿ. ದೊಡ್ಡ ಹುಡುಗ 2ನೇ ಹುಡುಗನ ಆರಾಮದಲ್ರಿ. ಆಮೇಲೆ 2 ಮಕ್ಳಾದ್ರಿ. 2 ಮಕ್ಳಾದ್ಮೇಲೆ ಸಣ್ಣವ್ರಿ ಹುಡುಗ. ಇವನಿಗೂ ಅದ ಸಮಸ್ಯೆ ಐತಂತಂದ ಈಗ 2 ವರ್ಷದ ತನಕ ಡಾಕ್ಟರ್ಗಳು ಹೇಳಿದ್ರಿ. ಪೂರ್ತಿ 2 ವರ್ಷದಿಂದ ಪ್ರತಿ ಕಡೆ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ, ಎಕ್ಸ್ರೇ ತೆಗೆದ್ವಿ, ಸ್ಕ್ಯಾನಿಂಗ್ ಮಾಡಿದ್ವಿ, KL ಹೋದ್ವಿ. ಆಮೇಲೆ ಮಿರಜ್ ಅಂತೂ ನಂದು ಮನಿ ಆದಂಗೆ ಆಗ್ಬಿಡ್ತ್ರಿ. ಅದು ಮಿರಜ್ ಊರ ಇಡೀ ದವಾಖಾನೆ ಎಲ್ಲ ತಿರ್ಗಾಡಿದ್ರಿ. 10,000 15,000 ಕೊಟ್ಟು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಎಲ್ಲಾದ್ರಾಗ ಬರೀ ವಿಲ್ಸನ್ ಡಿಸೀಸ್ ಪ್ರಾಬ್ಲಮ್ ಇರೋದಾಗ ಖಚಿತ ಐತೆ ಅಂತ ಹೇಳಾಕತ್ರಿ. ಪ್ರತಿಯೊಬ್ಬರೆಲ್ಲ ಅದೇ ರೀತಿ ಹೇಳಿದ್ರಿ. ಹಿಂಗ ನಾನು ಸ್ವಲ್ಪ ಏಸುಗ ಅಷ್ಟು ನಂಬ್ತಿದ್ದಿಲ್ರಿ. ನಾ ಭಾಳ ಇದ್ರಿ ಮನುಷ್ಯಾಳ, ಯಾವ್ದು ಒಂದು ವಿಶ್ವಾಸ ಮುಂದಿಲ್ಲಾರ್ದನ ಸಾಕ್ಷಿ ನಾ ಯಾವ್ದು ಸಾಕ್ಷಿ ಮುಂದಿಲ್ಲಾರ್ದ ನಂಬಕ್ಕೆ ಅಲ್ರಿ. ನಾ ಬರೇ ಎಲ್ಲಾ ದೇವ್ರನ್ನ ನಾವು ದೊಡ್ಡವದಾನು, ನಮ್ಮ ಊರಾಗ ದೇವ್ರ ಹೆಚ್ಚಿನವ್ ದೊಡ್ಡವ, ಎಲ್ಲಾ ದೇವ್ರು ಏನ್ ಹೇಳ್ತಾರೋ ಅನ್ನೋ ಪೈಕಿ ಇದೀನ್ರಿ. ನಮ್ಮ ಮಮ್ಮಿಗಳು ಪದೇ ಪದೇ ಹೇಳವ್ರಿ, ತಂಗಿ ನೀವ್ ವಿಶ್ವಾಸ ಮಾಡ್ಯಾರ ಒಮ್ಮೆರೆ ವಿಶ್ವಾಸ ಮಾಡಿ ನೋಡೋಣ. ಅಲ್ಲಿ ವಿಶ್ವಾಸ ಮಾಡಾಕವ್ರ ಮಮ್ಮಿಗೆ ಅನ್ನಕಿರಿ, ನೀನು ಪ್ರೇಯರ್ ನೀ ಮಾಡಿ ನಿನ್ ಮೊಮ್ಮಗನ ಸಲುವಾಗಿ, ನಾನು ದೇವ್ರ ನಾ ಬೇಡ್ಕೊತೀನಿ ಅನ್ನಕಿರಿ. ಹಗಲೆಲ್ಲ ಮಮ್ಮಿಗಳಿಗಿದೆ ಹೇಳಿಕಿರಿ. ಲಾಸ್ಟ್ರಿ ಪುನಾಕ್ ಹೋಗಿ ಬಂದಿವ್ರಿ. ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿದ ನಂತರ 1 ತಿಂಗಳಾದ್ಮೇಲೆ ರಿಪೋರ್ಟ್ ಬರ್ತಿತ್ತಂದ್ರಿ. ರಿಪೋರ್ಟ್ ತೋರ್ಸಾಕ್ ಹೋಗಾಕ ನನಗೆ ಡಾಕ್ಟರ್ ಕಡೆ ಅಪಾಯಿಂಟ್ಮೆಂಟ್ ಸಿಗ್ತಿದ್ದಿಲ್ರಿ. ಲಾಸ್ಟ್ ಅಪ್ಪಗಳು ಒಂದಿನ ಬಂದು ನಮಗೆ ಪ್ರೇಯರ್ ಮಾಡಿದ್ರಿ. ಮತ್ತು ರೇಣುಕಾ ಸಿಸ್ಟ್ರ್ ಮತ್ತು ಅರ್ಚನಾ ಸಿಸ್ಟ್ರ್ ಮತ್ತು ಇನ್ನೊಬ್ರು ಆಂಟಿಗಳು ಬಂದಿದ್ರಿ ಮನೆಗೆ. ಪ್ರೇಯರ್ ಮಾಡಿ ಹೋದ ಸಾಯಂಕಾಲ ದಿನ ನಂಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಕ್ತ್ರಿ. ಡಾಕ್ಟರ್ ಕಡೆ ಹೋದ ತಕ್ಷಣ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಂಗೆ ಮತ್ತೊಂದ್ಸತಿ ಅಪ್ಪಗಳು ಇದ್ರಾಗ ಎಕ್ಸಾಂಪದಾಗ ಭೇಟಿ ಆದ್ರಿ. ಬಂದು ನಮ್ದು ಹುಡುಗಂದ ತಲೆ ಹಿಡ್ದ ಪ್ರೇಯರ್ ಮಾಡಿರಿ. ಪ್ರೇಯರ್ ಮಾಡೋಕ್ಕಿಂತ 1 ವಾರ ಮುಂಚೆನ ನಾನು ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಂತ ಬಟ್ಟೆ ತೊಳ್ಕೊಂತ ದೇವ್ರೆ ಎಲ್ಲ ದೇವ್ರ ಕೈ ಬಿಟ್ಟ, ನೀನು ಲಾಸ್ಟ್ ಅದಿ, ನಿನ್ನೂ ನಾನು ನೋಡೇ ಬಿಡುನು, ನೀನು ಹೆಂಗದಿ ನನ್ಗೆ ಹೆಂಗ್ ಕೈ ಹಿಡಿತೀನಿ ನೋಡೇ ಬಿಡ್ತೇನೆ ನಾನು, ನೀ ನನಗೊಂದು ಸಾಕ್ಷಿ ಕೊಟ್ಟಿ ಅಂದ್ರೆ ನನ್ನ ಜೀವನ ಪರ್ಯಂತ ನಾನೇನು ಬಿಡಂಗಿಲ್ಲ ಅಂತ ನಾ ಮನಸ್ಸೊಳಗೆ ಅನ್ಕೊಂಡ್ರಿ. ನನ್ಗೊಳಗೂ ನೀ ಅದ್ಭುತ ಒಂದು ಕಾರ್ಯ ಮಾಡಿ ತೋರಿಸು, ನೀ ಅದ್ಭುತ ಕಾರ್ಯ ನನ್ನೊಳಗೆ ನೀ ಮಾಡಿ ತೋರಿಸಿದಿ ಅಂದ್ರೆ ನಾನೇನು ಸುವಾರ್ತಿನ ಹಲವು ಜನರಿಗೆ ನಾ ಸಾರ್ತೀನಿ ಅಂತ ಹೇಳಿ ನಾನು ನಿರ್ಧಾರ ಮಾಡ್ಕೊಂಡು ಪಾತ್ರೆ ತೊಳೆಯುವಾಗ ಪಾತ್ರೆ ತಿಕ್ಕುವಾಗ ಭಾಂಡೆ ತೊಳೆಯುವಾಗ ಎಲ್ಲ ನೆನೆಸ್ಕೊಂತ 1 ವಾರ ಇದ್ದೆ. ನಂತರ ಎಕ್ಸಾಮ್ ಬಾಕ್ ಬಂದ್ಮೇಲೆ ಅಪ್ಪಗಳು ಭೇಟಿ ಆದ್ರು. ಅಪ್ಪಗಳು ನನಗೆ ಭಾಳ ದೃಢವಾದ ವಾಕ್ಯ ಒಂದು ಕೊಟ್ರ. ಅಪ್ಪಗಳು ಏನಂತ ಕೊಟ್ರಂದ್ರ, ಈ ಹುಡುಗನ ರಿಪೋರ್ಟ್ ಎಲ್ಲ ನಾರ್ಮಲ್ ಬರೋದಿಲ್ಲ ಅಂದ್ರೆ ನಾ ಅಪ್ಪಗಳು ಒಂದು ಮಾತು ಭಾಳ ದೃಢವಾಗಿ ಹೇಳಿದ್ರು. ನಾನು ಇಲ್ಲ, ಈ ಹುಡುಗನ ರಿಪೋರ್ಟ್ ನಾರ್ಮಲ್ ಬರ್ಬೇಕು, ಅವ್ನು ಆರಾಮಾಗತ್ತಂಗಿಲ್ಲ. ಅಪ್ಪಗಳು ನಿಮ್ಮ ಕಣ್ಣು ಮುಂದೆ ಸಾಕ್ಷಿ ಸಮೇತವಾಗಿ ಅದ್ ರಿಪೋರ್ಟ್ ನಾರ್ಮಲ್ ಬರ್ಬೇಕಂತ ಹೇಳಿ ಅಂದ್ಕೊಂಡೆ. ನಾ ಅವಾಗಾದ್ರೂ ನನ್ನ ಮನಸ್ಸು ಕಸಿಬಿಸಿನ ಇತ್ತು. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ರಿಪೋರ್ಟ್ಗಳೆಲ್ಲ ಒಳ್ಳ ನೀವು ಐತಿನ ಅಂತ ಬಂದಾವು, ಇನ್ನ ರಿಪೋರ್ಟ್ ಏನ್ ಬರ್ಬೋದು, ಜೀವನ ಪರ್ಯಂತ ನನ್ನ ಮಗಗೆ ಟ್ಯಾಬ್ಲೆಟ್ಸ್ ಇಡಬೇಕಾಗಿತ್ತು, ತೂಕಕ್ಕೆ ಊಟ ಕೊಡ್ಬೇಕಾಗಿತ್ತು. ಇಷ್ಟೆಲ್ಲ ನಮ್ಮ ಯಜಮಾನ್ರ ಸ್ಕೂಲ್ ಟೀಚರ್ ಹೆಡ್ ಮಾಸ್ಟರ್ ಆಗಿ ಸ್ಯಾಲ್ರಿ ತಂದ್ರೂ ನನ್ನ ಮಕ್ಕಳಿಗೆ ಹಾಕುವಂಥದ್ದಿಲ್ಲ ನನ್ನ ಪರಿಸ್ಥಿತಿ. ಮತ್ತು ಈ ಅಪ್ಪಗಳು ಹೇಳಿದ ತಕ್ಷಣ ಅದು ಹೆಂಗೆ ಚೇಂಜ್ ಆಗ್ತೈತಿ, ನಂದೊಳಗೊಂಥರ ಭಯನೇ ಇತ್ತು. ಆಗ ನನ್ನ ಮಗನ ಭಾಳ ವಿಶ್ವಾಸ ಇತ್ತು. ನನ್ನ ಮಗ ಹಗಲೆಲ್ಲ ನಾವು ಎಷ್ಟು ನನ್ನ ಕಾಯ್ತಾನ ಅಂದ್ಕೊಂಡು ಲಾಸ್ಟ್ಗ ಡಾಕ್ಟರ್ಗಳು ಒಳಗೆ ಹೋದವು. ಇನ್ನೂ ಎಂಟ್ರಿ ಆಗಾಕತ್ತೆ ಅನ್ನೋಷ್ಟೊತ್ತಿಗೆ ನಂಗೆ ಡಾಕ್ಟರ್ಗಳು ನೋಡಿ ನಗಾಕತ್ರಿ. ನಕ್ಕೊಂಡೆ ನಾ ಭಾಳ ಆಗತ್ತೀನಿ. ಅದಕ್ಕೆ ನೋಡಿ ನಾನು ನಗಾಕತ್ತಾರೆ ಮತ್ತು ನನಗೆ ಸಂಶಯ ಬಂದ್ಕೊಳ್ಳೆ ಇಲ್ಲ, ಮತ್ತು ನೀವು ಇಲ್ಲಿ ತನಕ ಬರೋ ನೆಸಸರಿನೇ ಇದ್ದಿದ್ದಿಲ್ಲ, ಮತ್ತು ಡಾಕ್ಟರ್ ನಿಮ್ದೆಲ್ಲ ರಿಪೋರ್ಟ್ ನಾರ್ಮಲ್ ಐತಿ ಅಲ್ರಿ ಸರ. ಇನ್ಕ ತಕ ನಮ್ಮ ಹುಡುಗಂದೆಲ್ಲ ಈ ರೀತಿ ಆಯ್ತು ಅಂತ ಹೇಳಿದ್ರಿ ನನಗೆ. ಈಗ ಹೆಂಗ್ರಿ ನನಗೆ ನೀವು ನಾರ್ಮಲ್ ಅನ್ನಕತ್ತೀರಿ ನೀವು? ನಾ ಡಾಕ್ಟರ್ ಉಲ್ಟಾ ಪ್ರಶ್ನೆ ಹಾಕಿದ್ದೇನೆ. ನಮ್ಮ ಯಜಮಾನ್ರಿಗೆ ನನಗೆ ಕೂಡಿ ಕ್ಲಿಯರ್ ಆಗಿ ಒಂದು
ಇದನ್ನ ಮಾಡಿ ತೋರಿಸಿದ್ರಿ ನಮ್ಗೆ ಸ್ಕೆಚ್ ಹಾಕಿ ಇದು ರೀತಿ ಇರ್ತೈತಿ ಈ ರೀತಿ ಇರ್ತೈತಿ ನಿಮಗೆ ಪಾಸಿಟಿವ್ ಅಂತ ಹೇಳಿ ಮೊದ್ಲಿನ ತಲೆಯಾಗ ಬಂದೈತಿ ಇದು ಅದಕ್ಕೊಂದು ಆಗೈತಿ ಯಾವ್ದೆಲ್ಲ ಹುಡುಗಿಗೆಲ್ಲ ನಾರ್ಮಲ್ ಐತಿ ಪ್ರತಿಯೊಂದು ನಾರ್ಮಲ್ ಮನುಷ್ಯರು ಏನು ಊಟ ಮಾಡ್ತಾರೆ ಅದ ನಿನ್ನ ಮಗನಿಗೆ ಕೊಡು ಇನ್ನು ಮುಂದೆ ಎದುರೋ ಅವಶ್ಯಕತೆ ಇಲ್ಲ ನಿನ್ನ ಮಗ ಆರಾಮದಾನ ಅಂತ ಹೇಳಿ ಕಳಿಸಿರಿ ಇದಕ್ಕಾಗಿ ದೇವರಿಗೆ ನಾ ಕೋಟಿ ಕೋಟಿ ಕೋಟಾನು ಕೋಟಿ ರಿಪೋರ್ಟ್ ಇವ್ ಮುದುಕಾಗಿ ಮೊಮ್ಮಕ್ಕಳು ಬಿಟ್ರು ಇಟ್ಕೋರಪ್ಪ ಹಾ ಹ್ಞೂ ಇವ್ ಸುಳ್ಳು ಹೇಳ್ತಾವ ನಾನು ನಂಬಿರೋಂತ ಯೇಸು ಸ್ವಾಮಿ ರಿಪೋರ್ಟ್ ಚೇಂಜ್ ಮಾಡೋದು ಯೇಸು ಹೆಂಗೆ ವ್ಯಾಖ್ಯೆ ಮಾಡ್ತಾರೆ ಬರೀ ಹಾರ್ಟ್ ಅಲ್ಲ ಬರೀ ಕಿಡ್ನಿ ಅಲ್ಲ ಏನ್ ಮಾಡ್ತಾರೆ ರಿಪೋರ್ಟು ಚೇಂಜ್ ಆಗ್ತದೆ ಆಮೇಲೆ ನನ್ನಲ್ಲಿ ನಮ್ಮ ಜಾಗದಾಗಲಿ ಬ್ರೈನ್ ವಾಶ್ ಮಾಡೋದು ಅಂತ ಕಾಣ್ತದೆ ಸರ್ ನಿಮ್ಗೆ ಈ ಕರ್ಮಾಚಾರ ಕಾಣೋದು 1% ಒಂದು ಹೆಂಗೆ ಹೇಳ್ತಾನೆ ಇದಕ್ಕೆ ದಂಗರ ಅಥವಾ ಬ್ರೈನ್ ವಾಶ್ ಮಾಡ್ತಾರೆ ಹನುಮಂತಲ್ಲ ನಮ್ಮಂತ ಎಷ್ಟೋ ಹುಡುಗರಿಗೆ ಕೆಲಸ ಕತ್ತಾರ ಅವರು ಚಪ್ಪಾಳೆ ದೇವರಿಗೆ ಮೇ ಬಿಡ್ತಿಲ್ಲ ಸ್ತೋತ್ರ 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 ಸ್ವಾಮಿ ದೇವರೇ ಇಂಥ ಲಕ್ಷಾಂತರ ಆಗಲಿ ಯೇಸುನಾಮದಲ್ಲಿ ಆಮೇಲೆ ಇಂಥ ಕಾರ್ಯಗಳು ಈ ಭಾರತ ದೇಶದ ಕೋಟ್ಯಾಂತರ ಆಗಲಿ ಆಮೇಲೆ ಓಕೆ ಯಾವಾಗಲೂ ಇಂಥ ಸಾಕ್ಷಿ ಕೇಳುವಾಗ ದೇವರ ಗೌರವಿಸೋಣ ಆಮೇಲೆ ಯಾಕಂದ್ರೆ ಡಾಕ್ಟರ್ ಕೈಲಿ ಏನೂ ಇಲ್ಲ ಎಲ್ಲ ದೇವ್ರ ಕೈಲಿ ದೇವ್ರು ಹಲ್ಲೆಲೂಯಾ ದೇವರಿಗೆ ಮಹಿಮೆ ಆಗಲಿ.